ನಮ್ಮ ಉಲ್ಲಳ್ಳಿಯಲ್ಲಿರುವ ಈ ದೇವಾಲಯವು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಹೌದು ಫ್ರೆಂಡ್ಸ್, ನಮ್ಮ ಉಲ್ಲಳ್ಳಿಯಲ್ಲಿರುವ ಶ್ರೀ ಲಕ್ಷ್ಮೀ ವರದರಾಜಸ್ವಾಮಿ ದೇವಸ್ಥಾನವು ಚೋಳರು 11ನೇ ಶತಮಾನದಲ್ಲಿ ಕಲ್ಲಿನಿಂದ ನಿರ್ಮಿಸಿರುವ ಅತ್ಯಂತ ಹಳೆಯ ದೇವಾಲಯವಾಗಿದೆ. 1 ಎಕರೆ ಪ್ರದೇಶದ ವಿಸ್ತೀರ್ಣದಲ್ಲಿ ನಿರ್ಮಿಸಲಾದ ಈ ಬೃಹತ್ ದೇವಾಲಯವು ನಮ್ಮ ನಂಜನಗೂಡಿನ ತಾಲೂಕಿನ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನವನ್ನ ಬಿಟ್ಟರೆ ಅತಿ ದೊಡ್ಡ 2ನೇ ದೇವಾಲಯವು ಇದಾಗಿದೆ. ಯಾವುದೇ ರೀತಿಯ ಯಂತ್ರೋಪಕರಣಗಳ ಬಳಕೆ ಇಲ್ಲದೆ ತಂತ್ರಜ್ಞಾನವು ಸಹ ಇಷ್ಟು ಮುಂದುವರೆಯದ ಆಗಿನ ಕಾಲದಲ್ಲಿ ಕೇವಲ ಕಲ್ಲಿನಿಂದ ನಿರ್ಮಿಸಲಾದ ಈ ದೇವಾಲಯವು ಸುಂದರವಾಗಿ ಅದ್ಭುತವಾಗಿ ನಿರ್ಮಾಣವಾಗಿದೆ. ಈ ದೇವಾಲಯವು ತನ್ನ ಇತಿಹಾಸವನ್ನ ಶಾಸನಗಳ ರೂಪದಲ್ಲೂ ಸಹ ಬೆರೆಸಿಕೊಂಡಿದೆ. ಇಷ್ಟು ದೊಡ್ಡ ಇತಿಹಾಸವನ್ನು ಹೊಂದಿರುವ ಈ ದೇವಾಲಯವು ನಮ್ಮ ಉಲ್ಲಳ್ಳಿಯಲ್ಲಿ ನಿರ್ಮಾಣವಾಗಿರುವುದಕ್ಕೆ ಉಲ್ಲಳ್ಳಿಯಲ್ಲಿ ಹುಟ್ಟಿರುವ ನಾವುಗಳು ತುಂಬಾ ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ನಮ್ಮ ಉಲ್ಲಳ್ಳಿಯ ಅಕ್ಕಪಕ್ಕದ ಹಳ್ಳಿಯ ಜನರು ಹಾಗೂ ಬೇರೆ ಬೇರೆ ಜಿಲ್ಲೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ದೇವಾಲಯಕ್ಕೆ ಬಂದು ಇಲ್ಲಿನ ಸುಂದರವಾದ ವಾತಾವರಣವನ್ನು ಕಣ್ತುಂಬಿಕೊಳ್ಳಬಹುದು. ನಾನು ಇಲ್ಲಿ ನಿಮಗೆ ತೋರಿಸುತ್ತಿರುವುದು ಕೇವಲ ದೇವಾಲಯದ ಹೊರಭಾಗವಷ್ಟೇ. ಇಲ್ಲಿನ ಒಳಭಾಗವೂ ಅಷ್ಟೇ ತನ್ನದೇ ಆದ ಸುಂದರವಾದ ಆಕರ್ಷಣೆಯನ್ನು ಹೊಂದಿದೆ. ಆದರೆ ಪ್ರಸ್ತುತ ಜೀರ್ಣೋದ್ಧಾರ ಕಾಮಗಾರಿಯನ್ನು ಕೈಗೊಂಡಿರುವುದರಿಂದ ದೇವಾಲಯದ ಒಳಭಾಗವನ್ನು ತೋರಿಸಿಲ್ಲ. ಕಾಮಗಾರಿಯು ಸಂಪೂರ್ಣವಾದ ನಂತರ ತೋರಿಸುತ್ತೇನೆ. ಈ ದೇವಾಲಯವನ್ನು ಇನ್ನೂ ಅಭಿವೃದ್ಧಿ ಮಾಡಬೇಕು ಎಂದು ಇಲ್ಲಿನ ಗ್ರಾಮಸ್ಥರು ಹಾಗೂ ಹಲವಾರು ದಾನಿಗಳು ಸಹ ಕೈ ಜೋಡಿಸಿದ್ದಾರೆ. ಈ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಯು ಸಂಪೂರ್ಣವಾಗಬೇಕು ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ದಾನಿಗಳು ದೊಡ್ಡ ಮನಸ್ಸು ಮಾಡಿ ಈ ಕೆಳಗೆ ಕಾಣುವ ಸ್ಕ್ಯಾನರ್ ಅಥವಾ ಮೊಬೈಲ್ ಸಂಖ್ಯೆಗೆ ನಿಮ್ಮ ಕೈಲಾದಷ್ಟು ಹಣವನ್ನು ಕಳುಹಿಸಿ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ.